ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ರೆಸಿಪಿ ಮಾಡಿದ್ದೀವಿ ಅಂದರೆ ವೆಜಿಟೇಬಲ್ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀವಿ. ಎಷ್ಟು ಸಖತ್ತಾಗಿದೆ ನೋಡಿ, ಸೂಪರಾಗಿ ಕಾಣಿಸ್ತಿದೆ. ಇದನ್ನು ನಾವು ಕಾಯಿ ಚಟ್ನಿಲಿ ಕೂಡ ತಿನ್ಬೋದು, ಸಖತ್ ಟೇಸ್ಟ್ ಕೊಡುತ್ತೆ. ನಿಮಗೆ ಮನೇಲಿ ಕಾಯಿ ಚಟ್ನಿಲಿ ತಿನ್ಬೋದು, ಉಪ್ಪಿನಕಾಯಿ ಈ ರೀತಿ ಕಾಂಬಿನೇಷನ್ ಆಗಿ ಸ್ವಲ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ತಿಂದ್ರೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ, ನಮಗೂ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೆಸಿಪಿ ಬರಲ್ಲ ಅದನ್ನು ನಮಗೆ ತಿಳಿಸಿ ಹೇಳಿ. ಇವಾಗ ನಾವು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಶಾವಿಗೆ ಉಪ್ಪಿಟ್ಟು ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ವೆಜಿಟೇಬಲ್ಸ್, ಬೀನ್ಸ್ ಮತ್ತು ಬಟಾಣಿ, ಕ್ಯಾರೆಟ್, ಈ ಮೂರನ್ನ ನೀಟಾಗಿ ಕಟ್ ಮಾಡಿ ಸಣ್ಣದಾಗಿ 2 ವಿಶಿಲಾಗಿ ಬೇಯಿಸಿಟ್ಕೊಂಡಿದ್ದೀವಿ. ಈರುಳ್ಳಿ ಒಂದು ದೊಡ್ಡ ಸೈಜ್ದು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಯಾವ ಸೈಜಲ್ಲಿ ಬೇಕಿದ್ರೆ ಕಟ್ ಮಾಡ್ಬೋದು, ಚಿಕ್ಕದಾದಾಗ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಬೋದು, ಈ ರೀತಿ ಉದ್ದ ರೀತಿ ಹಾಕ್ಬೋದು, ಚೆನ್ನಾಗಿರುತ್ತೆ ಎರಡೂ. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಹಸಿಮೆಣ್ಸಿನ್ಕಾಯಿ ಒಂದು 6ರಿಂದ 7 ಹಾಕಿದ್ದೀವಿ, ಖಾರ ಚೆನ್ನಾಗಿರುತ್ತೆ ಅಂತ. ಹುಳ್ಳಿಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೇ ಸೈಜ್ ಇರಲಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ತಿಂದಾಗ ಖಾರ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಈಗ ಶಾವಿಗೆ, ನಾವು ಅನಿಲ್ ಶಾವಿಗೆ ತೊಗೋತೀವಿ. ಆ ಅನಿಲ್ ಶಾವಿಗೆಲಿ ಚೆನ್ನಾಗಿ ಬರುತ್ತೆ. ಇದನ್ನು ಶಾವಿಗೆನ ಯಾವ ರೀತಿ ನೀರಲ್ಲಿ ಬೇಯಿಸ್ಕೋಬೇಕು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಒಂದು ಬಾಣಲಿನ ಹೀಗಿಡಿ, ಇಟ್ಬಿಟ್ಟು ಇಷ್ಟು ನೀರು ಹಾಕಿ ಬಾಣಲಿ ಫುಲ್ಲು. ಇದು ಹಾಕಾದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು. ಆ ನಂತರ ನಾವು ಅನಿಲ್ ಶಾವಿಗೆನ ಹಾಕಿ ಬೇಯಿಸಬೇಕಾಗುತ್ತೆ. ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ. ಈ ಚೆನ್ನಾಗಿ ನೀರು ಕುದಿ ಬಂದಾದಮೇಲೆ ಶಾವಿಗೆನ ಬೇಯಿಸ್ಕೋಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಕುದಿಯುವಾಗ ನೀರನ್ನ ಹಿಂಗೆ ಈ ಥರ ಹಿಡಿ, ನೀರು ಮುಳುಗೋ ಬರಬೇಕು. ಹಿಂಗೆ ನೀಟಾಗಿ ಹಿಂಗಂದು ಹಿಂಗೆ ಎತ್ತಿಬಿಟ್ಟು ಈ ಥರ ಹಿಂಗೆ ಇಟ್ಬಿಡಿ. ಈ ರೀತಿ 1 ಸೆಕೆಂಡ್ 2 ಸೆಕೆಂಡ್ ಹಿಂಗೆ ಎತ್ತಿಟ್ರೆ ಶಾವಿಗೆ ಬೆಂದೋಗ್ಬಿಡುತ್ತೆ. ಕುದಿಯೋ ನೀರಲ್ಲಿ ಹಾಕಿದ್ರೆ ಫುಲ್ ಏನಾದ್ರು ನೀವು ಹಂಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಎಲ್ಲ ಕಲಸೋಗ್ಬಿಟ್ಟಿರುತ್ತೆ. ಈ ರೀತಿ ಮಾಡೋದ್ರಿಂದ ಶಾವಿಗೆ ಸೂಪರಾಗಿ ಬರುತ್ತೆ. ಶಾವಿಗೆ ಉಪ್ಪಿಟ್ಟು ನೋಡಿ, ಶಾವಿಗೆ ಸ್ವಲ್ಪ ಆರಿದ ಮೇಲೆ ಈ ರೀತಿ ಉದ್ದುದ್ದ ಬರುತ್ತೆ. ಆಮೇಲೆ ಆರಿದ ಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಇದಕ್ಕೇ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗೋದು, ಜಾಸ್ತಿ ಹಂಕಿ ಕಲಿಸ್ಬೇಡಿ, ಮುದ್ದೆ ಆಗಿಬಿಡುತ್ತೆ. ಈ ರೀತಿ ಉದ್ರುದ್ರಾಗಿ ಕಲಸಿ. ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀಟಾಗಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಬಾಣಲೆ ಇಟ್ಕೊಳ್ಳಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಉದ್ದಿನಬೇಳೆ ಕಡಲೆಬೇಳೆನ ಫಸ್ಟೇ ಅದು ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ಉದ್ದಿನಬೇಳೆ ಕಡಲೆಬೇಳೆನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಮತ್ತೆ ಒಗ್ಗರಣೆ ಎಲ್ಲ ಆದಮೇಲೆ ಲಾಸ್ಟಲ್ಲೇ ಹಾಕ್ಕೊಂಡ್ರೆ ಸಾಕು. ಇಲ್ಲಾಂದರೆ ಒಗ್ಗರಣೆ ಮಧ್ಯದಲ್ಲಿ ಫ್ರೈ ಮಾಡೋಕ್ಕೆ ಹೋದರೆ ಸೀದೋಗ್ಬಿಡುತ್ತೆ. ಕಡಲೆಬೇಳೆನ ಈ ರೀತಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಎಲ್ಲ ಒಗ್ಗರಣೆ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಾಕಬೇಕು. ಆಗ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಸಾಸಿವೆನ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಸ್ವಲ್ಪ ಚಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ, ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ನಾವು ಸಣ್ಣದಾಗಿ ಕಟ್ ಮಾಡಿದ್ದೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಿಮಗೆ ಹೇಗೆ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ, ಬ್ರೌನ್ ಕಲರ್ ಬರೋಕ್ಕೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲೆಲ್ಲ ನೀಟಾಗಿ ಬಿಟ್ಕೋಬೇಕು, ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಆಗಬೇಕು. ಇನ್ನೂ ಸ್ವಲ್ಪ ಆಗಬೇಕು. ಈಗ 2 ಮಿನಿಟ್ಸ್ ಹೀಗೆ ಬಾಡಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಬಾಡಿಸ್ಕೊಳ್ಳಿ. ಈ ಥರ ಎಣ್ಣೆ ಕುದೀತಾ ಇದೆ ನೋಡಿ. ಆಮೇಲೆ ಹುರಿದಿರೋದು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಏಕೆಂದರೆ ಹಿಂಗೆ ಹಾಕಿದ್ರೆ ಸೀದೋಗಲ್ಲ, ಏನಿಲ್ಲ, ನೀಟಾಗಿ ಬಾಯಿಗೆ ಸಿಗುತ್ತೆ. ತರಕಾರಿನ ಬೇಯಿಸ್ಕೊಂಡಿದ್ದನ್ನ ಹಾಕ್ತಾಯಿದ್ದೀವಿ. 1 ವಿಶಿಲ್ ಹಾಕಿದ್ವಿ ನೋಡಿ. ಇದನ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ಇದು ಸ್ವಲ್ಪ ಫ್ರೈ ಆಗಬೇಕು, ತರಕಾರಿ ಕೂಡ ಎಣ್ಣೆ ಜೊತೆ ಚೆನ್ನಾಗಿರುತ್ತೆ. ನಾವು ತರಕಾರಿಗೆ ಫಸ್ಟೇ ವಿಶಿಲ್ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ನೀವು ನೋಡ್ಕೊಂಡು ಉಪ್ಪು ಹಾಕಿ. ಶಾವಿಗೆ ಹಾಕಿದ್ಮೇಲೆ ತರಕಾರಿಗೆ ಅಲ್ಲಿ ಉಪ್ಪು ಹಾಕಿಲ್ಲ ಅಂದರೆ ಇವಾಗ ಉಪ್ಪು ಹಾಕಿ ಬೇಕಿದ್ರೆ ಮಿಕ್ಸ್ ಮಾಡ್ಬೋದು, ಚೆನ್ನಾಗಿ ಫ್ರೈ ಮಾಡ್ಬೋದು. ಆವಾಗ ಉಪ್ಪು ಹಿಡಿಯುತ್ತೆ ತರಕಾರಿಗೆ. ಆದಮೇಲೆ ಶಾವಿಗೆನ ಈ ರೀತಿ ಕೈಯಲ್ಲೇ ನೀಟಾಗಿ
ಇದು ಮಾಡಬೇಕು, ಉದುರಿಸ್ಬಿಟ್ಟು ಹಾಕಬೇಕು. ಹಂಗೆ ಹಾಕಿದ್ರೆ ಗಂಟು ಆಗಿಬಿಡುತ್ತೆ. ಆಗ ಶಾವಿಗೆ ಉಪ್ಪಿಟ್ಟು ತುಂಬ ಉದ್ರಾಗಿ ಚೆನ್ನಾಗಿ ಒಂಥರ ಮ್ಯಾಗಿ ಟೈಪಲ್ಲಿ ಸಖತ್ತಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೀಟಾಗಿ ಶಾವಿಗೆ ಎಲ್ಲ ತರಕಾರಿ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಈಗ ಮಿಕ್ಸ್ ಮಾಡಿ ನೀಟಾಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ, ಕಲರ್ಫುಲ್ಲಾಗಿದೆ ಶಾವಿಗೆ ಉಪ್ಪಿಟ್ಟು. ನಿಮ್ಮನೇಲೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈಗ ಉಪ್ಪನ್ನ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಸಾಲಿಲ್ಲ ಅಂದರೆ ಸ್ವಲ್ಪ ಉಪ್ಪನ್ನ ಇವಾಗ ಆ್ಯಡ್ ಮಾಡಿ ಬಿಸಿ ಮಾಡಿ ಚೆನ್ನಾಗಿ ಈ ರೀತಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಾದಮೇಲೆ ನಾವು ನಿಂಬೆಹಣ್ಣು ಈ ರೀತಿ ಇಡಬೇಕು. ಯಾಕೆ ಅಂದರೆ ಸ್ಟವ್ ಆಫ್ ಮಾಡೋದ್ರಿಂದ ಕಹಿ ಬರಲ್ಲ. ಸ್ಟವ್ ಆನಲ್ಲೇ ಇದ್ದು ಬಿಸಿ ಆಗ್ತಾ ಇದ್ದಾಗ ನಿಂಬೆಹಣ್ಣು ಹಾಕಿದ್ರೆ ಕಹಿ ಬರುತ್ತೆ. ಹಾಗಾಗಿ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ರಸ ಹಿಂಡಿರೋದನ್ನ ಎಲ್ಲದಕ್ಕೂ ನೀಟಾಗಿ ಹಿಡಿಬೇಕು. ನೋಡಿ ನಮ್ಮ ಅತ್ತೆಯವ್ರ ಹಚ್ಚೆ ಹೆಂಗೆ ಕಾಣಿಸ್ತಿದೆ. ಆ ಕಾಲದಲ್ಲೆಲ್ಲ ಸೂಜಿಲಿ ಈ ರೀತಿ ಏನು ಮಾಡ್ಯಾರಮ್ಮ ಅದನ್ನು ಸೂಜಿಲಿ ಚುಚ್ಚೋರು ಎಲ್ಲ. ಅವಾಗ ಚುಚ್ಚಿದ್ರೆ ನೋವಾಗೋದು ಎಲ್ಲ ತೋರಿಸಿ ನೋಡಿ. ಈ ಕೈಯಲ್ಲಿ ಈ ಕೈ ಇದು ನಮ್ಮ ಅತ್ತೆ ಮಗ ಹಾಕ್ಸಿದ್ದು ನನಗೆ. ಇದು ನಮ್ಮ ಫ್ರೆಂಡ್ ಚಂದ್ರಿಕಾ ಹಾಕ್ಸಿದ್ದು. ಇದೆಲ್ಲ ಸೂಜಿಲ್ ಚುಚ್ಚಿರೋದು. ಆ ಕಾಲದಲ್ಲಿ ನೋವಾಗ್ತಿತ್ತಾ? ಅಂದ್ರೆ ಅಷ್ಟು ನೋವಾಗ್ತಾ ಇತ್ತು, ಗೊತ್ತಾಗ್ತಾರಲ್ಲ. ಆಮೇಲೆ ಜ್ವರ ಬರ್ತಿತ್ತು. ಜ್ವರ ಅಂದ್ರೆ ಸಿಕ್ಕಾಪಟ್ಟೆ 2 ದಿನ ಜ್ವರ ಬರೋದು. ಆಮೇಲೆ ನಮ್ಮ ಯಜಮಾನ್ರು ನಿನಗೆ ಗೊತ್ತಾಗಲ್ಲ, ಹಾಕಿಸ್ಕೊಂಡ್ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಬೈಯೋರು. ಅವಾಗ ನಮ್ಗೆ ಆ ಕಾಲದ ಅವಾಗ ನಮ್ಗೆ ಬುದ್ಧಿ ಇರ್ಲಿಲ್ಲ. ಅವಾಗ ಖುಷಿಗೆ ಹಾಕಿಸ್ಕೊಂಡ್ಬಿಟ್ಟು ಏನ್ ನೋಡಿ ನಮ್ಮ ಅತ್ತೆ ಮಗ ಹಾಕ್ಸಿದ್ದು ಅವ್ರ ಖುಷಿಗೆ. ಅಲ್ಲ ಆಗಿನ ಕಾಲದಲ್ಲಿ ನೋಡಿ ಡಿಸೈನ್ ಯಾವ ರೀತಿ ನೋಡಿ ಹೆಂಗಿದೆ. ಇದು ಗರುಡ, ಇದು ಡಿಸೈನ್ಸ್ ಹೂವಿಂದೇನೋ ಡಿಸೈನ್ಸ್. ಇದು ನಮ್ಮ ಫ್ರೆಂಡ್ ಚಂದ್ರಿಕಾ ಅಂತ. ಇವ್ರಿಗೆ ಗರುಡ ಮಚ್ಚ ಇಲ್ವಲ್ಲ, ಅದಕ್ಕೆ ಗರುಡ ಟ್ಯಾಟೂ ಹಾಕೊಂಡಿದ್ದಾರೆ. ಗರುಡ ಹಾಕಿಸ್ಕೊಂಡಿದ್ದಾರೆ ನೋಡಿ. ಈ ತರ ನೀಟಾಗಿ ತಿರುಗಬೇಕು. ಆದ್ಮೇಲೆ ನಿಮ್ಗೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ನಾವು ಹಾಕಲ್ಲ ಅಷ್ಟೇ, ನೀವು ಬೇಕಾದ್ರೆ ಹಾಕೋಬಹುದು. ಚೆನ್ನಾಗಿದೆ.